ಹೋಗ್ಲಿ ಮಾತಾಡ್ಸೋಣ ಅಂತ ಹತ್ರ ಹೋದ್ರೆ ಪುಸ್ತಕಂತ ಬಾಯಿ ಆಗ್ಬಿಡ್ತಾರೆ. ಇಲ್ಲ ನೋಡು, ನೀನ್ ನನ್ನ ಕೆಲಸ ಮಾಡು. ಇಲ್ಲ ನೋಡು, ನೀನೀಗ ಆ ಕಡೆ ಬಾಗ್ಲು ಹಾಕು, ಈ ಕಡೆ ಬಾಗ್ಲು ಹಾಕ್ಬಿಡು. ಓಕೆ? ಅದ್ ಹೆಂಗೀಗ ಮಾಯ ಆಗ್ತಾರೋ ನಾನು ನೋಡ್ಬಿಡ್ತೀನಿ. ಹೋಗು ಹೋಗು ಹೋಗು. ಸರಿ ಸರಿ ಬಿಡು, ನಾನೇ ಕರಿತೀನಿ. ಮಿಸ್ಟರ್ ರಾಜಾರಾವ್, ಬಾಮ ಬಾಮ, ಇಲ್ಲಿ ಬಾರೋ ಕಂದ. ಸುಮ್ಮನೆ ನೀವು ಹೋಗ್ ಪಕ್ಕ ಬಾ 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 ಬಾ. ನಿನ್ನ ಹತ್ರ ಮಾತಾಡ್ಬೇಕು ಅಂದ್ರೆ ಇನ್ನು ಸ್ವಲ್ಪ ನಾನು ಉದ್ದಕ್ಕೆ ಇರಬೇಕು, ಇದು ಅಷ್ಟೇನೆ. ಇನ್ನು ನನಗೆಲ್ಲ ಆಗಿಲ್ಲ ಬಿಡು. ಅಷ್ಟಕ್ಕೂ ವಿಷಯ ಏನು ಅಂತಂದ್ರೆ, ನಾನು ಈ ಎಣ್ಣೆನ ಕುಡಿದು ಒಳ್ಳೆ ಹಾಡು ಹಾಡ್ಕೊಂಡು ಈ ಮನೆಗೆ ಬಂದ್ರೆ ನಿನ್ನ ತಂಗಿ ನನ್ನ ಹಾಡಿಗೆ ಮತ್ತೆ ಕುಣಿತಕ್ಕೆ ಅಡ್ಡ ಬಂದು ಎಷ್ಟು ಡಿಸ್ಟರ್ಬ್ ಮಾಡ್ತಿದ್ದಾರೆ ನೋಡು ಬಡವ್ರೆ. ಅಷ್ಟೇ ಅಲ್ಲ, ಅವಳಿಗೆ ಮಾತ್ರ ಅಲ್ಲ ಬಡವ್ರೆ, ಆಕ್ಚುಲಿ ಮನೇಲಿರೋ ಯಾರಿಗೂ ಕೂಡ ಎಣ್ಣೆ ಮಾತ್ರ ಗೊತ್ತಿಲ್ಲ. ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ನನ್ನ ಅತ್ತೆ ಅಮ್ಮಂಗೂ ಗೊತ್ತಿಲ್ಲ. ಅಬ್ಬಾ ಉಫು 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 ಅಂತೆ. ಅಷ್ಟಕ್ಕೂ ಈ ಎಣ್ಣೆ ಮಹತ್ವ ಈ ಮನೆಯವ್ರು ಯಾರಿಗೂ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ಆಗಾಗ ನನಗೆ ತುಂಬಾ ನಾಚಿಕೆ ಆಗತ್ತೆ ಭಾವನವ್ರೆ, ತುಂಬಾ ನಾಚಿಕೆ ಆಗತ್ತೆ. ಹಂಗೆ ನಾಚಿಕೆ ಪಟ್ಕೊಂಡ್ ನಾನು ಸತ್ತೋಗ್ತೀನಿ ಭಾವನವ್ರೆ, ಸತ್ತೋಗ್ಬಿಡ್ತೀನಿ. ನೀವು ಭಾವನವ್ರ ಜೊತೆ ಮಾತಾಡ್ತಿದ್ದೀರಾ, ನೋಡ್ಕೊಂಡು ಮಾತಾಡಿ. ಅವ ತಂಗಿಯಮ್ಮ, ನೋಡ್ಕೊಂಡೇ ಮಾತಾಡ್ತಿದ್ದೀನಿ ಕಣಮ್ಮ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೀನಿ ನೋಡು. ಅಷ್ಟಕ್ಕೂ ಬರೋರೆ, ಈ ಎಣ್ಣೆ ಇಡೀ ಪ್ರಪಂಚದಲ್ಲಿ ನನಗಿಂತ, ನನ್ನಂತ ಕೋಟೆಗಟ್ಟಲೆ ಕುಡುಕರಿಗಿಂತ ನಿಮಗೆ ಅವಶ್ಯಕತೆ ಇದೆ ಭಾವನವ್ರೆ. ಗೊತ್ತಿದೆಯಾ ನಿಮಗೆ? ಏನು ಅಂದ್ರೆ